26ನೇ ತಾರೀಕೆ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ನಾನು ವಿದೇಶದಲ್ಲಿದ್ದೆ, ನಾನು ಬರೋಕ್ಕಾಗಲ್ಲ. ಅದಕ್ಕೆ 4ನೇ ತಾರೀಕು ನಿಮ್ಮ ನೇತೃತ್ವದಲ್ಲೇ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿದ್ರು. ಅವ್ರಿಗೆ ಮಾತು ಕೊಟ್ಟಂಗೆ ಕೆರಗೋಡ್ನಲ್ಲಿ ಅದ್ದೂರಿ ಅಂಬೇಡ್ಕರ್ ಉತ್ಸವವನ್ನ ಮಾಡಿದ್ದಾರೆ. ಅವ್ರಿಗೊಂದು ದೊಡ್ಡ ಸಲಾಂ. ಅಂಬೇಡ್ಕರ್ ಉತ್ಸವ ಬರೀ ಏಪ್ರಿಲ್ 14 ಮಾತ್ರ ನಡಿಬಾರ್ದು. ಇಡೀ ದಿನ, ಇಡೀ ವರ್ಷ 365 ದಿನ ಇಡೀ ಭಾರತ ದೇಶದ ಗಲ್ಲಿ ಗಲ್ಲಿಗಳಲ್ಲಿ ಅಂಬೇಡ್ಕರ್ ಉತ್ಸವ ನಡೆದ್ರೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ನಮ್ಮ ಸಂವಿಧಾನಕ್ಕೆ ಒಂದು ಬೆಲೆ ಕೊಟ್ಟಂಗಾಗುತ್ತೆ. ಅದು ಅಂಬೇಡ್ಕರ್ ಅವರ ಒಂದು ಮಾದರಿ. ಇವತ್ತು ಮಂಡ್ಯದ 2 ಕಡೆ ನಾನು ಇದು 2ನೇ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತ್ಯೋತ್ಸವನ ಭಾಗಿಯಾಗ್ತಾ ಇರೋದು. ಒಂದು ಕೊಮ್ಮೇರಹಳ್ಳಿಯಲ್ಲೂ ಕೂಡ ನಿಮ್ಮಂತ ಎಲ್ಲ ಬುದ್ಧಿಜೀವಿಗಳು ಸೇರಿ ಬಹಳ ಅದ್ದೂರಿಯಾಗಿ 3 ಗಂಟೆಗೆನೆ ಅಂಬೇಡ್ಕರ್ ನಿಮ್ಮ ಕೆರಗೋಡ್ನಲ್ಲಿ ಮಾಡ್ತೀರಾ ನೀವು ಅಂತೇಳಿ ಅವರು 3 ಗಂಟೆಗೆನೆ ಬಹಳ ಅದ್ದೂರಿಯಾಗಿ ಮಾಡಿದ್ರು. ಒಬ್ಬ IRS ಆಫೀಸರ್ ಮೊನ್ನೆ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದು IRS ಆಫೀಸರ್ ಆಗಿ ಆಯ್ಕೆ, 508ನೇ ರ್ಯಾಂಕ್ ಬಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಹೊಟ್ಟಿದ್ರು. ಕೊಮ್ಮೇರಹಳ್ಳಿಯವರೊಬ್ಬ IRS ಆಫೀಸರ್ ಅಂದ್ರೆ ವಿದೇಶದಲ್ಲಿ ರಾಯಭಾರಿ ಆಗ್ಬಹುದು. ಅಂದ್ರೆ ಒಬ್ಬ ದಲಿತ ಆಫೀಸರು, ಮಂಡ್ಯದ ಆಫೀಸರು ಯಾವುದೋ ಒಂದು ದೇಶದಲ್ಲಿ ರಾಯಭಾರಿ ಆಗ್ತಾನೆ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಇಡೀ ವಿಶ್ವದಲ್ಲಿ, ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ರೀತಿ ಕೆರಗೋಡ್ನಲ್ಲೂ ಹಲವಾರು ಅಧಿಕಾರಿಗಳಿದ್ದಾರೆ. ನಮ್ಮ ಮಂಗಲ್ ದಾಸ್ ಇದ್ದಾರೆ, ಇನ್ನೂ ಹಲವಾರು ಅಧಿಕಾರಿಗಳಿದ್ದಾರೆ. ರಾಜ್ಯದ ಸೇವೆಯನ್ನ ಮಾಡ್ತಾ ಇದ್ದಾರೆ, ಬಡವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಕೆರಗೋಡ್ಗೆ ಅವರೆಲ್ಲ ಒಂದು ಕಳಶಪ್ರಾಯ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗುತ್ತೆ. ಅಂಬೇಡ್ಕರ್ ಅವರ ಸಂವಿಧಾನ ಕೇವಲ ದಲಿತರಿಗೆ ಮಾತ್ರ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಮಾನವನಿಗೂ, ಸರ್ವ ಧರ್ಮಕ್ಕೂ, ಹಿಂದೂ, ಕ್ರೈಸ್ತ, ಮುಸಲ್ಮಾನ್, ಸಿಖ್, ಬೌದ್ಧ, ಪಾರ್ಸಿ ಎಲ್ಲರಿಗೂ ಈ ಸಂವಿಧಾನ ಕೊಟ್ಟಿದೆ. ಸಂವಿಧಾನ ಕೊಟ್ಟಿರೋದ್ರಿಂದಲೇ ನಾವೆಲ್ಲ ತಲೆ ಎತ್ಕೊಂಡು ಒಬ್ಬ ಮನುಷ್ಯನಾಗಿ ಜೀವಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅವರ ಸಂವಿಧಾನ. ಇಂಥ ಸಂವಿಧಾನಕ್ಕೆ ಅಗೌರವ ಆಗೋದು, ತಿದ್ದುಪಡಿ ಆಗೋದಕ್ಕೆ ನಾವು ಯಾರು ಬಿಡಬಾರದು. ಇವತ್ತು ಕೋಮುವಾದಿಗಳು ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು, ಜಾತಿ ನಡುವೆ ಜಗಳ ತರಬೇಕು, ಸಮಾಜದ ನಡುವೆ ತಂದಿಡಬೇಕು ಅಂತೇಳಿ ನಮ್ಮಲ್ಲೇ ಮೀರು ಸಾಧಕರನ್ನ ಹುಟ್ಟಾಕಿ ಜಾತಿಗಳ ನಡುವೆ ಶಾಂತಿಯಿಂದ ಊರಿಗೆ ಬೆಂಕಿ ಹಚ್ಚೋದಕ್ಕೆ ಬರ್ತಾರೆ. ಅದಕ್ಕೆ ನಮ್ಮ ಯುವಕರು ಬಲಿಯಾಗಬಾರ್ದು. ಬಲಿಯಾದ್ರೆ ಏನು ಊರು ಅಶಾಂತಿ ಆಗುತ್ತೆ, ಅದನ್ನ ತಿಳುವಳಿಕೆ ಆಗಬೇಕು. ಅಂಬೇಡ್ಕರ್ಗಳ ಪುಸ್ತಕಗಳನ್ನ ಓದ್ತೀರಿ, ಅಂಬೇಡ್ಕರ್ಗಳ ಅನುಯಾಯಿಗಳಾಗಿದ್ದೀರಿ. ನಾವು ಶಾಂತಿ ಪ್ರಿಯರು, ಸರ್ವಧರ್ಮದ ಆರಾಧಕರು, ಸರ್ವಧರ್ಮವನ್ನ ಪ್ರೀತಿ ಮಾಡೋರು, ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಂಡಿರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅಂತೇಳಿ ನಿಮಗೊಂದೆರಡು ತಿಳುವಳಿಕೆ ಮಾತುಗಳನ್ನ ಹೇಳ್ತೀನಿ. ಅದೇ ರೀತಿ ಕೆರಗೋಡಿನ ಪಂಚಲಿಂಗೇಶ್ವರ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಬಹಳ ದಿನಗಳ ಆಸೆ. ಇವತ್ತು ನಮ್ಮ ಕಾಂತ ಮತ್ತು ಆನಂದಣ್ಣ ಒಬ್ಬ ಆರ್ಕಿಟೆಕ್ಟ್ ಅನ್ನ ಕರೆಸಿ 3 ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ 5 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ. ಇಡೀ ರಾಜ್ಯ ನಿಮ್ಮ ಕೆರಗೋಡನ್ನ ತಿರುಗಿ ನೋಡ್ಬೇಕು. ಆ ರೀತಿ ಪಂಚಲಿಂಗ ದೇವಸ್ಥಾನವನ್ನ ಮುಂದಿನ 3 ವರ್ಷದಲ್ಲಿ ಅಭಿವೃದ್ಧಿ ಮಾಡಿ ಅದನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತೀನಿ. ಈಗ ನಿಮ್ಮ ತಾವರೆಕೆರೆಗೆ 5 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ಮುಂದಿನ ವಾರ ಬಂದು ಅದರ ಪೂಜೆಯನ್ನ ಮಾಡಿ ನಿಮ್ಮ ಎಲ್ಲ ಕೆರೆಯನ್ನ ಅಭಿವೃದ್ಧಿಯನ್ನ ಮಾಡಿಕೊಡ್ತೀವಿ. ನಿಮ್ಮ ಕಾಲೋನಿಗೆ ಈಗಾಗಲೇ ನಾನು 1.5 ಕೋಟಿ ರೂಪಾಯಿಯಷ್ಟು ಕೆಲಸವನ್ನ ಮಾಡಿದ್ದೀನಿ. ಮೊನ್ನೆ ಮಾಡೋ ಕೆಲಸನೇ ಇರಲಿಲ್ಲ, ಅದಕ್ಕೂ 50 ಲಕ್ಷ ಹಾಕಿ ರಸ್ತೆ ಮಾಡಿದೀವಿ. ಮೊನ್ನೆ ಒಂದು 50 ಲಕ್ಷ ಹಾಕಿ ಮಾಡಿದ್ವಿ. ಅದಕ್ಕೆ ಮುಂಚೆ 25 ಲಕ್ಷ. ನಾನು ಶಾಸಕನಾದ ಮೇಲೆ ಕೆರಗೋಡಿನ ಕಾಲೋನಿ 1.5 ಕೋಟಿ ರೂಪಾಯಿಯಲ್ಲಿ ರಸ್ತೆಯನ್ನ ಅಭಿವೃದ್ಧಿಯನ್ನ ಮಾಡಿದೀವಿ. 10 ವರ್ಷ ಮಂಡ್ಯದಲ್ಲಿ ಯಾವ ಅಭಿವೃದ್ಧಿಯನ್ನು ಆಗಿರಲಿಲ್ಲ. ಎಷ್ಟು ಗುಂಡಿಗಳಿತ್ತು ಅನ್ನೋದನ್ನು ನಿಮಗೆ ಗೊತ್ತಿದೆ. ಇನ್ನು ಅಂಬೇಡ್ಕರ್ ಭವನ ಅರ್ಧಕ್ಕೆ ನಿಂತಿರೋದು ನಾವು ಅಂಬೇಡ್ಕರ್ ಅವರಿಗೆ ಮಾಡಿದಂತ ಅವಮಾನ. ಅದಕ್ಕೆ ಎಷ್ಟು ಗ್ರಾಂಟ್ ಬೇಕೋ ಅಷ್ಟನ್ನು ಮುಂದಿನ 1 ವರ್ಷದೊಳಗಡೆ ಬಿಡುಗಡೆ ಮಾಡ್ತೀನಿ. ಮುಂದಿನ ವರ್ಷ ನಮ್ಮ ಅಂಬೇಡ್ಕರ್ ಭವನದಲ್ಲೇ ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ನಾನು ಮತ್ತೆ DC 7ವರೆಗೆ ಏನಾದ್ರೂ ಮಾಡಿ ಬೆಂಗಳೂರಿಗೆ ಹೋಗ್ಲೇಬೇಕಾಗಿದೆ. ಮುಖ್ಯಮಂತ್ರಿಗಳು ಕರೆದಿರೋದ್ರಿಂದ ನನ್ನನ್ನು ಮತ್ತೆ DC ಅವರು ಮಾತಾಡಿದ್ಮೇಲೆ ಅವ್ರನ್ನು ಕಳಿಸ್ಕೊಡಿ ಅಂತ ಹೇಳಿ ನಾನು ವಿನಯ್ ಅವ್ರ ಮಾತನ್ನ ಕೇಳಬೇಕಾಗಿತ್ತು. ವಿನಯ್ ಅವರು ಬುದ್ಧಿವಂತರು, ಅವರ ಮಾತು ಕೇಳಬೇಕಾಗಿತ್ತು. ಆದ್ರೆ
5 ಗಂಟೆಗೆ ನಿಮ್ಮ ಕಾರ್ಯಕ್ರಮ ಅಂತೇಳಿ 5 ಗಂಟೆಗೆ ಕರೆಕ್ಟ್. ಈ ಮಂಡ್ಯದಲ್ಲಿ ಏನಾಗಿದೆ ಅಂದ್ರೆ ನಾನು ಬೇಗ ಬಂದ್ರು ಕಷ್ಟ, ಲೇಟಾಗಿ ಬಂದ್ರು ಕಷ್ಟ. ಬೇಗ ಬಂದ್ರೆ ಎಮ್ ಎಲ್ ಎ ಬಂದ್ಬಿಟ್ರ ಅಂತಾರೆ. ಟೈಮ್ ಈಸ್ ಇಂಪಾರ್ಟೆಂಟ್. ಬದುಕಿರುವಾಗ ಮನುಷ್ಯ ಏನ್ ಬೇಕಾದ್ರೆ ಗಳಿಸ್ಬೋದು, ಟೈಮ್ ಅನ್ನ ಗಳಿಸೋದಕ್ಕೆ ಆಗಲ್ಲ. ಸಾಧನೆ ಮಾಡ್ಬೇಕಂದ್ರೆ ಟೈಮ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಯೌವನ ಈಗ ನನ್ನನ್ನೆಲ್ಲರೂ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ ಶಕ್ತಿ ಇದೆ, ಓಡಾಡ್ತೀವಿ. ಸ್ವಲ್ಪ ಏಜ್ ಆದ್ಮೇಲೆ ಓಡಾಡಕ್ಕಾಗತ್ತ? ನಿಮ್ಮ ಕೆಲಸ ಮಾಡೋದಕ್ಕೆ ನನ್ನನ್ನು ಗೆಲ್ಸಿರೋದು. ನಾನು ಎಮ್ ಎಲ್ ಎ ಆಗಿ ಮನೇಲಿ ಮಲಗಕ್ಕೆ ಮೋಜು ಮಸ್ತಿ ಮಾಡೋದಕ್ಕಲ್ಲ, ಸಾರ್ವಜನಿಕರ ಜೀವನದಲ್ಲಿ ಸಾರ್ವಜನಿಕರ ಕೆಲಸ ಮಾಡಿ ಅಂತೇಳಿ ನಿಮ್ಮ ಅಮೂಲ್ಯವಾದ ಒಂದೊಂದು ಓಟ್ ಹಾಕಿದಿರ. ಅದಕ್ಕೆ ಗೌರವ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ 5 ವರ್ಷದಲ್ಲಿ ನಿಮ್ಮೆಲ್ಲ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನ ಮಾಡೇ ನಾನು ಮುಂದಕ್ಕೆ ಹೋಗೋದು ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. ಜೈ ಭೀಮ್.